ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾವು ಸೈಕಿಯಾಟ್ರಿಸ್ಟ್ ಹತ್ರ ಮಾತಾಡ್ತಾ ಇದ್ವಿ. ಅವರ ಫೋನ್ ಸಂಪರ್ಕ ಸಾಧ್ಯ ಆಗಿರಲಿಲ್ಲ. ಬನ್ನಿ, ಈಗ ಅವರ ಸಂಪರ್ಕ ಸಾಧ್ಯವಾಗಿದೆ. ಮೇಡಮ್, ದಯವಿಟ್ಟು ಮುಂದುವರಿಸಿ. ಹೇಮಶ್ರೀ ಎಷ್ಟು ದಿವಸದಿಂದ ಪರಿಚಯ, ಏನೇನು ಕೇಳ್ತಾ ಇದ್ರು, ಯಾವ ಮನಸ್ಥಿತಿಯಲ್ಲಿ ಇದ್ರು ಅವರು ಅಂತ ಹೇಳಿ ಮೇಡಮ್. ಹೇಳಿ ಮೇಡಮ್. ಮೇಡಮ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿಮಗೆ? ಹಲೋ ಮೇಡಮ್, ನನ್ನ ಧ್ವನಿ ಕೇಳ್ತಾ ಇದೆಯಾ ತಮಗೆ? ಹಲೋ ಮೇಡಮ್ 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 ನನ್ನ ಧ್ವನಿ ಕೇಳ್ತಾ ಇದೆಯಾ ತಮಗೆ? ಈಗ ಕೇಳ್ತಿದೆ ಸರ್. ಎಸ್ ಮೇಡಮ್, ದಯವಿಟ್ಟು ಹೇಳಿ. ಹೇಮಶ್ರೀ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಯಾವ ಮನಸ್ಥಿತಿಯಲ್ಲಿದ್ರು, ಏನೇನು ಹೇಳಿದ್ರು ಅವರು? Okay, sir, this was happened in July 7th to 11th. She spoke to me about 30 minutes. Okay. 30 minutes ali she didn't give much background about whom she was or what she was. She neither told she is an artist. All she spoke to me was, Madam, can you help me out because I received your number from Sanjeevini. Okay. I said, surely I can do that. ಮೇಡಮ್ ಸ್ವಲ್ಪ ಸಾಧ್ಯವಾದರೆ ಕನ್ನಡದಲ್ಲೇ ಹೇಳಿ ದಯವಿಟ್ಟು. ಓಕೆ, ಕೇಳಿದೆ ನಾನು, ಏನ್ ಸಮಾಚಾರ ಅಂತ ಕೇಳಿದೆ. ಇಲ್ಲ, ನಾನು ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರು. ಓಕೆ. ಅದಕ್ಕೆ ಹೇಳಿ ನಿಮ್ ಪರಿಸ್ಥಿತಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಮೊದಲನೇ ವಿಚಾರ ಹೇಳಿದ್ದೇನೆ, ತಮ್ಮ ವೈಯಕ್ತಿಕ ಬದುಕು ಸರಿ ಇಲ್ಲ ಅಂತ. ಆಮೇಲೆ ಅವ್ರು ಯಾರನ್ನ ತುಂಬಾನೇ ಒಂದು ವರ್ಷಿಪ್ ಮಾಡ್ತಾ ಇದ್ರು, ಅವರಿಂದಾನೇ ತುಂಬಾ ಆಘಾತ ಆಗಿದೆ ಅಂತ. ಸೊ ಹೆಸರು ಕೇಳೋದು ಇಲ್ಲ ನಾವು ಕಂಪ್ಲೀಟ್ ಡೀಟೇಲ್ಸ್ ಕೇಳೋದು ಫೋನಲ್ಲಿ ನಾವು ಇಟ್ಕೊಳ್ಳಲ್ಲ ಸಾಮಾನ್ಯ. ಇವ್ರು ಮಾತಾಡ್ತಿದ್ದು ಒಂದು ಹಾವಭಾವದಲ್ಲಿ ಹೇಗೆ ಅಂದ್ರೆ, ಪ್ರಾಬ್ಲಿ ಶಿ ವಾಸ್ ಅಡ್ರೆಸ್ಡ್ ಫಾರ್ ಡೈಸ್ಥೈಮೀನಿಯಾ ಅನ್ನೋ ಒಂದು ಡಿಪ್ರೆಷನ್ಗೆ ಒಳಗಾಗಿದ್ರು. ಅಂದ್ರೆ ಯಾರು ಬೇಡ, ಯಾರನ್ನ ನಂಬ್ಲಿ ನಾನು, ಇಲ್ಲ ಎಲ್ಲೋ ಒಂದ್ ಕಡೆ ಒಂದು ಬೆಳಕು ಹುಡ್ಕೊಂಡು ಹೋಗೋ ಹಾಗೆ. ಡಿಪ್ರೆಷನ್ ಎಲ್ಲರಿಗೂ ಬರುತ್ತೆ, ಬಟ್ ಇವ್ರದ್ದು ಸ್ವಲ್ಪ ವಿಭಿನ್ನವಾಗಿತ್ತು. ಆಮೇಲೆ ಸ್ವಲ್ಪ ಪ್ರೊಲಾಂಗ್ ಮಾಡಿ ಕೇಳಿದ್ದಕ್ಕೆ ಅವಾಗ ಹೇಳಿದ್ರು ಟೆಸ್ಟ್ ಅಂತ ಹೇಳಿದಾಗ ನಾನು ನನ್ನ ಪ್ರೊಫೆಸರ್ ಕಲಾವತಿ ಅವರ ನಂಬರ್ ಕೊಟ್ಟೆ. ಯಾಕಂದ್ರೆ ಆಕೆ ಸುಮಾರು ಇಂಥ ಕೇಸಸ್ಗಳನ್ನ ಸಾಲ್ವ್ ಮಾಡಿದ್ದಾರೆ. ಹಾಗಾಗಿ ಕೊಟ್ಟಾಗ ಅವರು ಹೋಗಿದ್ರೋ ಇಲ್ವೋ ಅದ್ರ ಬಗ್ಗೆ ನನ್ಗೇನು ಮಾಹಿತಿ ಇಲ್ಲ. ಯಾಕಂದ್ರೆ ಹೋಗಿದ್ದಿದ್ರೆ ಮೇಡಮ್ ಅವ್ರು ತಿಳಿಸಿರೋರು ನಿಮ್ ರೆಫರೆನ್ಸ್ ಅವ್ರು ಬಂದಿದ್ರು ಅಂತ. ಅದಾದ್ಮೇಲೆ ನಾನು ಅಡ್ರೆಸ್ ಕೂಡ ಕೊಟ್ಟೆ. ನಾನು ಫೋನಲ್ಲಿ ಕೆಲವೊಂದು ವಿಷಯ ಮಾತಾಡಲ್ಲ, ಯಾಕಂದ್ರೆ ಮುಖಾಮುಖಿ ಭೇಟಿಯಾಗೆ ಮಾತಾಡ್ಬೇಕು ಅಂತ. ಆಮೇಲೆ 12ನೇ ತಾರೀಕು 13ನೇ ತಾರೀಕು ಅವರು ಕಲಾವತಿ ಮೇಡಮ್ ಅವ್ರು ನನ್ನ ಜೊತೆ ಕೂಡ ಅಪಾಯಿಂಟ್ಮೆಂಟ್ ಕೂಡ ಇದ್ ಮಾಡ್ಕೊಂಡ್ರು. ಬಟ್ ಅದಾದ್ಮೇಲೆ ಯಾವಾಗ ಫೋನ್ ಬರ್ಲಿಲ್ಲ, ನಾವೇನ್ ಅನ್ಕೊಂಡ್ವಿ, ಹೋಗ್ಲಿ ಬಿಡು, ಅವ್ರದ್ದು ಸರಿ ಹೋಗಿರತ್ತೇನೋ ಒಂದು ಮಾನಸಿಕ ಇದು, ಇಲ್ಲ ಅವರು ಅದರಿಂದ ಹೊರಗೆ ಬಂದಿದಾರೇನೋ, ಇಲ್ಲ ಅವ್ರು ಬೇರೆಯವ್ರ ಹತ್ರ ಯಾರ ಹತ್ರ ಆದ್ರೂ ಟ್ರೀಟ್ಮೆಂಟ್ ತಗೊಂಡಿದಾರೇನೋ, ಈ ತರ ಅನ್ಕೊಂಡ್ವಿ. ಮೇಡಮ್ ತಾವು ಹೇಳಿದ್ರಿ ಒಟ್ಟು 30 ನಿಮಿಷಗಳ ಕಾಲ ನಮಗೂ ನನ್ನ ಅವರ ನಡುವೆ ಚರ್ಚೆ ಆಯ್ತು ಅನ್ನುವಂಥದ್ದನ್ನು ಹೇಳಿದ್ರಿ ತಾವು. ಏನೇನು ವಿಷಯ ಪ್ರಸ್ತಾಪ ಮಾಡಿದ್ರು? ಗಂಡನ ವಿಷಯದಲ್ಲಿ ಪ್ರಮುಖವಾಗಿ ಬಂತಾ? ಅದು ಬಂದಾಗ ನಾನು ಹೇಳಿದೆ ಡೈವರ್ಸ್ ಅಪ್ಲೈ ಮಾಡಬಹುದಿತ್ತು ಅಂತ ಕೂಡ ಹೇಳಿದೆ. ಅಲ್ಲ, ಏನು ಹೇಳಿದ್ರು ಗಂಡನ ಬಗ್ಗೆ ಅವರು? ಸರ್, ಅದು ಅಷ್ಟು ರಿವೀಲ್ ಮಾಡ್ಲಿಕ್ಕೆ ನನಗೆ ದಯವಿಟ್ಟು ನೀವು ಒತ್ತಾಯ ಮಾಡಬೇಡಿ. ಯಾಕಂದ್ರೆ ನಾವು ಸಾಮಾನ್ಯ ಕ್ಲೈಂಟ್ ವಿಚಾರಗಳನ್ನ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದೇ ಇಲ್ಲ. ಇಲ್ಲ ಮೇಡಮ್, ಅಲ್ಲ ಹೇಳುವಂತದ್ದಿದ್ರೆ ಮಾತ್ರ ಹೇಳಿ ಮೇಡಮ್, ನಾನು ಫೋರ್ಸ್ ಮಾಡ್ತಾ ಹೇಳಕ್ಕಂತೂ ಇಷ್ಟಪಡಲ್ಲ. ಯಾಕಂದ್ರೆ ಕ್ಲೈಂಟ್ ವಿಚಾರಗಳನ್ನಂತೂ ನಾವ್ ಹೇಳಲ್ಲ. ಯಾಕಂದ್ರೆ ನಾವ್ ಇವಾಗ ಹೇಳಿದ್ರೆ ನಮ್ಗೆ ಇನ್ನೊಬ್ರು ಕ್ಲೈಂಟ್ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ಈ 30 ನಿಮಿಷದಲ್ಲಿ ಅವರು 3 ವಿಷಯನ ಎಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ರು ಅಂದ್ರೆ, ನಾನು ಸ್ಲೀಪಿಂಗ್ ಡೋಸೇಜ್ ಮೇಲೆ ಡಿಪೆಂಡೆಂಟ್ ಆಗ್ಲಿಕ್ಕೆ ಇಷ್ಟ ಇಲ್ಲ. ನಾನು ಯಾರನ್ನ ಒಂದು ಪೂಜಾ ಭಾವದಿಂದ ನಾನು ವರ್ಷಿಪ್ ಮಾಡ್ತಿದ್ದೆ, ಅವರೇ ನನ್ನ ತದ್ವಿರುದ್ಧವಾಗಿ ಟರ್ನ್ ಆಗ್ಬಿಟ್ಟಿದ್ದಾರೆ. ನಾನು ಹೇಗೆ ಇದರಿಂದ ಒತ್ತಡದಿಂದ ಬರ್ಲಿ ಅಂತ. ಅವ್ರದ್ದು ಸಮಸ್ಯೆನ ಬಹಳ ಬೇಗ ಸ್ಪಂದಿಸಬಹುದಿತ್ತು. ಯಾಕಂದ್ರೆ ಅಂಥವ್ರನ್ನ ದಿನ ನೋಡ್ತೀವಿ ನಾವು. ಆ 30 ನಿಮಿಷದಲ್ಲಿ ಅವರು ಫಸ್ಟ್ ಇಂಟ್ರೊಡಕ್ಷನ್ ತುಂಬಾ ಲೇಟ್ ಆಗಿ ಕೊಟ್ರು. ಫಸ್ಟ್ ಹೇಮಾ ಅಂದ್ರು, ಹೇಮಶ್ರೀ ಅಂತಾನು ಸಂಪೂರ್ಣವಾಗಿ ಹೇಳಲಿಲ್ಲ. ಆಮೇಲೆ ನನ್ನ ನಂಬರ್ ಹೇಗ್ ಸಿಕ್ತು ಅನ್ನೋದು ಒಂದು ಕಾನ್ವರ್ಸೇಷನ್ ಅಲ್ಲೇ 10 ನಿಮಿಷ ಕಳೀತು. ಅದಾದ್ಮೇಲೆ ನಾನು ಹೇಳಿದೆ, ನೋಡಿ, ಫೋನ್ ಅಲ್ಲಿ ಕೌನ್ಸಿಲಿಂಗ್ ಖಂಡಿತ ಸಾಧ್ಯ ಇಲ್ಲ. ಫೋನ್ ಅಲ್ಲಿ ಕೌನ್ಸಿಲಿಂಗ್ ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ, ನಾವು ಪರಸ್ಪರ ಒಂದ್ಸತಿ ಭೇಟಿ ಆಗಿ ಒಂದು ಸತಿ ಮಾತಾಡಿದ ಮೇಲೆ ಫೋನ್ ಅಲ್ಲಿ ಒಂದ್ ಪಾಯಿಂಟ್ ಬೇಸ್ ಟಚ್ ಬೇಸ್ ಮಾಡಬಹುದು ಅಂತ ಹೇಳಿದ್ಮೇಲೆ, ಕಲಾವತಿ ಅವರು ಶಿ ಇಸ್ ಅ ವೆರಿ ಬಿಗ್ ಪ್ರೊಫೆಸರ್ ಇನ್ ಸೈಕಾಲಜಿ, ಯಾರ್ಯಾರನ್ನ ಡಿಪ್ರೆಷನ್ ಇಂದ ತಂದಿದ್ದಾರೆ ಈಚೆ. ಸೊ ಇವ್ರಿಗಿದ್ದು ಮೇನ್ಲಿ ಇಟ್ಸ್ ಅ ವೆರಿ ಕಾಮನ್ ಡಿಪ್ರೆಷನ್ ವೇರ್ ಶಿ ಹ್ಯಾಡ್ ಲಾಸ್ಟ್ ಆಲ್ ದ ಹೋಪ್, ಸೇಯಿಂಗ್ ದಟ್ ನಾನು ಎಲ್ಲ ಇದ್ರೂನು ಏನು ಇಲ್ಲ ನನ್ಗೆ ಅನ್ನೋ ಒಂದು ಖಿನ್ನತೆಯಲ್ಲಿ ಅವ್ರು ಇದ್ರು. ಸೆಲ್ಫ್ ಎಸ್ಟೀಮ್ ಕಂಪ್ಲೀಟ್ ಡೌನ್ ಆಗಿತ್ತು. ಆಮೇಲೆ ಎರಡನೇದೇನು ಅಂದ್ರೆ, ಫ್ಯಾಮಿಲಿಲಿ ಕಂಪ್ಯಾರಿಸನ್ಸ್ ಯಾವಾಗ ನಡೆಯುತ್ತೆ ಈ ತರದಕ್ಕೆಲ್ಲ ಒಳಗಡೆ ಆಗ್ತಾರೆ. ಯಾಕಂದ್ರೆ ಫ್ಯಾಮಿಲಿಲಿ ಅವ್ರ ಮಕ್ಳು ಹಿಂಗ್ ಮಾಡಿದ್ರು, ನಿಮ್ ಮಕ್ಳು ಹಿಂಗ್ ಮಾಡಿದ್ರು, ನೀವು ಇದಕ್ಕೋಸ್ಕರ ಬದುಕಿ ಅಂತ ಯಾವಾಗ ಒಂದು ಒತ್ತಡಗಳು ಬರುತ್ತೆ, ಅವಾಗ ಇದು ಖಂಡಿತ ಇಟ್ ವಿಲ್ ಶ್ಯೂರ್ಲಿ ಹ್ಯಾಪನ್. ಮೇಡಮ್ ಇಂಥ ಮನಸ್ಥಿತಿಯಿಂದ ಹೊರಗಡೆ ಬರೋದು ಹೇಗೆ?
ಸರ್ ಒಂದು ಮನಸ್ಥೈರ್ಯನ ಕಳ್ಕೋಬಾರ್ದು. ಆಮೇಲೆ ಇವ್ರ ಮೇಲೆ ಯಾರು ನಂಬಿಕೆ ಇಟ್ಟಿದ್ರು ಅವರು ಇವ್ರನ್ನ ಮಾತಾಡಿಸ್ತಾ ಇರ್ಬೇಕು. ಇದು ಸಾಮಾನ್ಯ ಟ್ಯಾಬ್ಲೆಟ್ಸ್ ಆಗ್ಲಿ ಮೆಡಿಸಿನ್ ಆಗ್ಲಿ ಇದನ್ನ ಸಾಲ್ವ್ ಮಾಡಲ್ಲ. ಏನಿದ್ರು ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಅಲ್ಲಿ ತಗೊಂಡ್ ಹೋಗ್ಬೇಕು ಅವ್ರನ್ನ. ಅವ್ರ ಬಗ್ಗೆ ಏನ್ ಒಳ್ಳೇದಿದೆ ಅದನ್ನೇ ಮಾತಾಡ್ತಿರ್ಬೇಕು. ಆ ತರದ್ರಿಂದ ಇವ್ರನ್ನ ಈಚೆ ತರ್ಬೋದೇ ವಿನಃ ಬೇರೆ ರೀತಿ ಅಲ್ಲ. ಆದ್ರೆ ಇವ್ರದ್ದು ಮದುವೆ ವಿಷಯಕ್ಕೆ ಬಂದಾಗ ಐ ಥಿಂಕ್ ಮೈ ಪ್ರೊಫೆಸರ್ ವಾಸ್ ವೆರಿ ಮೆಚೂರ್ಡ್ ಪರ್ಸನ್ ಟು ಹ್ಯಾಂಡಲ್ ದಿಸ್ ಅಂತ ಅನ್ಕೋತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ಮೇಡಮ್ ಹೇಳಿದಂಥ ಮಾತನ್ನು ಕೇಳಿದ್ರೆ ಎಂಥ ಒಂದು ಮನಸ್ಥಿತಿಯಲ್ಲಿ ಇದ್ದರು ಅವರು ಅನ್ನುವಂಥದ್ದು. ಆದರೆ ಅವ್ರು ಹೇಳಿದ್ರು, ತುಂಬ ನೇರವಾಗಿ ಹೇಳಿದ್ದೇನು ಅಂದರೆ ಫೋನ್ ಮುಖಾಂತರ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರೊಫೆಸರ್ ಇದ್ದಾರೆ ಕಲಾವತಿಯವರು, ನೀವು ಅವ್ರನ್ನ ಭೇಟಿ ಮಾಡಿ ಅಂತ. ಅವ್ರನ್ನ ಭೇಟಿ ಮಾಡಿದ್ರೋ ಬಿಟ್ಟರೋ ಗೊತ್ತಾಗಲಿಲ್ಲ. ಅಂತೂ ಬಹಳ ಒಂದು ಡಿಪ್ರೆಷನ್ ಮೂಡಲ್ಲಿದ್ದರು. ನಾನು ಇನ್ನು ಟ್ಯಾಬ್ಲೆಟ್ಗಳ ಮೇಲೆ ಹೆಚ್ಚೆಚ್ಚು ಡಿಪೆಂಡ್ ಆಗಲಿಕ್ಕೆ ನನಗೆ ಮನಸ್ಸಿಲ್ಲ, ನಾನು ಹೊರಗಡೆ ಬರಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇನ್ನೊಂದು ಭಾಳ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು ಅಂತಂದರೆ, ಯಾರನ್ನ ನಾನು ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ನೋ ಅವರೇ ನನ್ನ ಕಂಡುಬಿಟ್ರು, ಅವರೇ ನನಗೆ ಮೋಸ ಮಾಡಿದ್ರು, ಅವರೇ ನನ್ನಿಂದ ದೂರ ಆದರು, ಇನ್ನು ಯಾರಿಗೆ ಹೇಳ್ಕೊಳ್ಳಿ ಅಂತ. ಬಹುಶಃ ಈ ಮಾತು ತಂದೆ ತಾಯಿಗಳಿಗೆ ಸೂಕ್ತವಾಗಿ ಅನ್ವಯಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಬನ್ನಿ, ಈ ಕೊನೆಯದಾಗಿ ನಾನು ಮಂಜುಳಾ ಮೇಡಮ್ ಅವರು ಕೇಳ್ತೀನಿ ಏನು ಹೇಳ್ತಾರೆ. ಶಿವಮೊಗ್ಗ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ತಮ್ಮ ಕೊನೆಯ ಮಾತೇನು ಮೇಡಮ್, ಏನು ಹೇಳ್ತಿರ್ತಾವೆ? ನನ್ನ ಡಾಕ್ಟರ್ ರೂಪಶ್ರೀ ಅವರು ನಡೆಸಿದಂತ ಪತ್ರಿಕಾಗೋಷ್ಠಿ ಬಗ್ಗೆ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದಿದೆ. ಇದರಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. ಈಗ ಆಕೆಯ ಪೋಷಕರ ಬಗ್ಗೆ ಏನು ಅಭಿಪ್ರಾಯಗಳು ಬರ್ತಿದೆ, ಇದಕ್ಕೆ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಆಧಾರ ಸಹಿತವಾಗಿ ವರದಿ ಬರಬೇಕಾಗತ್ತೆ. ಒಂದು. ಎರಡನೇದು, ಇನ್ ಜನರಲ್ ಆಗಿ ಸ್ಟೇಟ್ಮೆಂಟ್ ಗಳು ಏನ್ ನಡೀತಾ ಇದೆ ಇದನ್ನ ನಿಲ್ಲಿಸಿ ಅನ್ನುವಂತ ವಿನಂತಿಯನ್ನ ಆಕೆ ಮಾಡಿದಾರೆ. ಇದು ನನ್ನ ಅಬ್ಸರ್ವೇಷನ್. ಒಂದು. ಎರಡನೇದು, ಇನ್ನೊಂದು ಗಮನಿಸಬೇಕಾಗಿರೋದು ಎಲ್ಲರೂ, ಹೇಮಾಶ್ರೀ ತಂದೆ ನನ್ನ ಮಗಳ ಕೊಲೆ ಆಗಿದೆ ಅಂತೇಳಿ ದೂರನ್ನ ದಾಖಲೆ ಮಾಡಿದ ಮೇಲೆ ಸುರೇಂದ್ರ ಬಾಬು ಅರೆಸ್ಟ್ ಆಗಿರೋದು, ಪೊಲೀಸ್ ಕಸ್ಟಡಿಗೆ ಹೋಗಿರೋದು. ಹೀಗಾಗಿ ಪೇರೆಂಟ್ಸ್ ರೋಲು ಇಲ್ಲಿ ಪ್ರಾಮಾಣಿಕವಾಗಿ ತೋರಿಸ್ಕೊಳ್ತಾ ಇರೋದ್ರಿಂದ ಮತ್ತು ಸುರೇಂದ್ರ ಬಾಬುನ ಕಸ್ಟಡಿಗೆ ತಗೊಳ್ಳೋದಕ್ಕೆ ಅವ್ರ ದೂರೇ ಮುಖ್ಯವಾದ ಕಾರಣ ಆಗಿರೋದ್ರಿಂದಾಗಿ ನಾವು ಇನ್ ಜನರಲ್ ಆಗಿ ಸ್ಟೇಟ್ಮೆಂಟ್ ಮಾಡ್ದೇನೆ ಆಧಾರ ಸಹಿತವಾಗಿ ವರದಿ ಏನು ಉಲ್ಲೇಖ ಮಾಡುತ್ತೆ ಅದನ್ನ ತೆಗೆದುಕೊಂಡು ಅದನ್ನ ಬಹಿರಂಗ ಪಡಿಸೋದೇ ಹೆಚ್ಚು ಸೂಕ್ತ ಅನ್ಸುತ್ತೆ ಅನ್ನೋದು ಒಂದು. ಯಾರೀಗ ಹೇಮಾಶ್ರೀಯ ಸ್ನೇಹಿತರು ಸ್ಟುಡಿಯೋಗೆ ಬಂದು ಮಾತಾಡಿದ್ರು, ಮಾಧ್ಯಮ ವಿಷಯವನ್ನ ಪ್ರಚಾರ ಮಾಡಿದ್ದಕ್ಕೆ ನಮ್ಮ ಮೇಲೆ ನಿಷ್ಠೂರ ಮಾಡಿದ್ರು ಅಂತ ತಾವ್ಯಾರು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇಂತಹ ಒಂದು ವಿಷಯಗಳು ಒಂದು ಹೋರಾಟದ ವಿಷಯವಾಗಿರೋದ್ರಿಂದ ತಾವು ಅವರ ಪತ್ರಿಕಾಗೋಷ್ಠಿಯನ್ನು ಬಹಿರಂಗ ಪಡಿಸಿದ್ರೆ, ತಾವು ಯಾವುದೇ ಮುಚ್ಚುಮರೆ ಮಾಡಿಲ್ಲ. ಈ ಚರ್ಚೆಯ ಮೂಲಕ ಹೇಮಾಶ್ರೀಯ ಸಾವಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲರ ಪ್ರಯತ್ನ ಏನಿದೆ ಅದರಲ್ಲಿ ನಾವು ಗಟ್ಟಿಯಾಗಿರ್ತೀವಿ. ಈ ಮೂಲಕ ರಾಜ್ಯದಲ್ಲಿ ಈ ರೀತಿಯ ನೋವಲ್ಲಿ ನಲುಗ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ಈ ಚರ್ಚೆ ಮತ್ತು ಈ ವೇದಿಕೆ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೆ ಸಹಾಯ ಆಗತ್ತೆ ಅನ್ನುವಂತ ಅಭಿಪ್ರಾಯವನ್ನ ನಾನು ಇದರಲ್ಲಿ ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ನಮ್ಮ ಮಹಿಳೆಯರಿಗೆ ವಿನಂತಿ ಮಾಡ್ತೀನಿ, ದಯಮಾಡಿ ನೀವು ಸಹಾಯವನ್ನ ಪಡ್ಕೊಳ್ಳಿ. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮಂಜುಳಾ ಅವರು ಇಲ್ಲಿ ತನಕ ಮಾತಾಡೋದಕ್ಕೆ. ಮಂಜುಳಾ ಅವರು ಮಹಿಳಾ ಆಯೋಗದ ಅಧ್ಯಕ್ಷೆ. ನಾವು ಮಹಿಳೆಯರ ಬೆಂಬಲಕ್ಕೆ ನಾವಿದ್ದೀವಿ. ಯಾರು ಕೂಡ ಧೃತಿಗೆಡುವಂಥ ಅಗತ್ಯ ಇಲ್ಲ, ಯಾರು ಕೂಡ ಬೇಸರ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತಾರೆ ಮಂಜುಳಾ ಅವರು. ಬನ್ನಿ, ಕೊನೆಯದಾಗಿ ನಾನು ಒಂದು ಒಪಿನಿಯನ್ ತಗೊಂಡ್ಬಿಡ್ತೀನಿ. ಮೇಡಮ್, ಕೊನೆಯದಾಗಿ ತಾವೇನು ಹೇಳ್ತೀರಿ ತುಂಬ ಸಂಕ್ಷಿಪ್ತವಾಗಿ? ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗೋಗಿದೆ, ಅರೆಸ್ಟ್ ಆಗಿದ್ದಾರೆ, ಮತ್ತೆ ಡ್ರೈವರ್ನು ಅರೆಸ್ಟ್ ಮಾಡಿದ್ದಾರೆ, ಅವ್ರ ಸ್ಟೇಟ್ಮೆಂಟ್ನ ಕಲೆಕ್ಟ್ ಮಾಡಿದ್ದಾರೆ. ಈಗ ಅದೇನು ಕಲೆಕ್ಟ್ ಆಗಿದೆ ಅನ್ನೋದು ವರದಿ ಬಂದ ಮೇಲೆ ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅದರ ಆಧಾರಿತನೇ ಕೋರ್ಟ್ ಮುಂದೆ ಇತ್ಯರ್ಥ ಆಗುತ್ತೆ ಹೊರತು ಈಗ ಏನೆಲ್ಲ ನೀವು ಡಾಕ್ಯುಮೆಂಟ್ ಈಗ ಎಷ್ಟೆಲ್ಲ ವಿಟ್ನೆಸಸ್ ಯಾರ್ಯಾರು ಬಂದಿದ್ದಾರೆ, ಎವಿಡೆನ್ಸ್ಗೆ ಏನು ಆಧಾರಗಳು ಸಿಗ್ತವೆ, ಆ ರಿಪೋರ್ಟ್ ಬೇಸಿಸಲ್ಲೇ ಕೋರ್ಟಲ್ಲಿ ನಡೀಇದೆ. ಯಾಕಂದರೆ ಪ್ರಾಸಿಕ್ಯೂಷನ್ ಸೈಡ್ ಪೊಲೀಸ್ ಅವರು ಸಂಪೂರ್ಣ ಇದ್ದಾರೆ, ಅವರ ಪರವಾಗಿ ವಾದ ಇದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಅಂದರೆ ಕೋರ್ಟಲ್ಲಿ ಅವ್ರನ್ನ ಅಕ್ಯೂಸ್ ಸೈಡಲ್ಲಿ ಏನು ಮಾಡ್ತಾರೆ ಅನ್ನೋದ್ರದ್ದು ಮುಖ್ಯ ಅಲ್ಲ, ಆದ್ರೆ ಪ್ರಾಸಿಕ್ಯೂಷನ್ ಸೈಡ್ ಅಲ್ಲಿ ಏನು ಬರುತ್ತೋ ಅವನ್ನ ಅಕ್ಯೂಸ್ಡ್ ಆಗಿ ಇದು ಪನಿಷ್ಮೆಂಟ್ ಮಾಡ್ಲಿಕ್ಕೆ ಅಗತ್ಯ ಆಗುತ್ತೆ. ಅಂತ ಮಾಹಿತಿಗಳನ್ನ ಸಮಗ್ರವಾಗಿ ಏನ್ ಕಲೆಕ್ಟ್ ಮಾಡಿರೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಕೋರ್ಟ್ ಸಂಪೂರ್ಣವಾದ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಜಡ್ಜ್ಮೆಂಟ್ಗೆ. ಸಂಜೀವ್ ಕೊನೆಯದಾಗಿ ತಾವು ಹೇಳ್ತೀರಿ ಸರ್? ನಾನು ಒಂದು ನಮ್ಮ ಎಲ್ಲ ಕಲಾವಿದರ ಸಮುದಾಯದ ಪರವಾಗಿ ಒಂದು ಮಾತು ಹೇಳ್ತೀನಿ. ಇವತ್ತು ಅವ್ರು ಪ್ರೆಸ್ ಮೀಟ್ ನೋಡಿದೆ, ಇವರೆಲ್ಲ ಬರ್ತಾರೆ, ಇವ್ರು ಸ್ನೇಹಿತರು ಗೆಳತಿಯರು ಅಂತಂತಾರೆ, ನಾನು ನೋಡೇ ಇಲ್ಲ ಅಂತ. ನೋಡಿ, ಒಂದು ಶೂಟಿಂಗಿಗೆ ಬಂದಾಗ 15 ಜನ 10 ಜನ ಈ ಥರ ಕೆಲಸ ಮಾಡ್ತಾ ಇರ್ತಾರೆ, ಆರ್ಟಿಸ್ಟ್ಗಳೆಲ್ಲ ಇರ್ತಾರೆ. ಎಲ್ಲರೂ ತೊಗೊಂಡೋಗಿ ಮನೇಲಿ ನಾನು ಅಪ್ಡೇಟ್ ಮಾಡಲ್ಲ, ಇವ್ರು ನನ್ನ ಸ್ನೇಹಿತರು ಅಂತ. ಇವ್ರಿಗೇನು ಗೊತ್ತಿರುತ್ತೆ? 10 ಸೀರಿಯಲ್ 10 ತಾವು ಆ್ಯಕ್ಟ್ ಮಾಡ್ತಾ ಇರ್ತಾರೆ ಅವರು, ಭಾಳಷ್ಟು ಜನ ಪರಿಚಯ ಇರ್ತಾರೆ. ಎಲ್ಲರೂ ತೊಗೊಂಡೋಗಿ ನಾನು ಮನೇಲಿ ಯಾವುದೋ ಒಂದು ಫೋನ್ ಬರುತ್ತೆ, ಯಾರದು ಇದು ಇವ್ರು ನನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು ನಾನು ಫೋನ್ ಅಟೆಂಡ್ ಮಾಡ್ತೀನ? ಇಲ್ಲ, ಅದು ಅವ್ರಿಗೆ ಗೊತ್ತಿಲ್ಲ, ಅಸಂಬದ್ಧ ಮಾತು ಅದು. ಅಲ್ಲ, ಬೆಂಗಳೂರಿನಂತ ನಗರದಲ್ಲಿ ಸಮಯದಲ್ಲಿ ಸಂಬಂಧಗಳನ್ನು ಮೇಂಟೈನ್ ಮಾಡ್ಕೊಳ್ಳೋದು ಬಿಟ್ಟು ಮನೆಗೆ ಹೋಗ್ಬೇಕು ಅನ್ನೋಂಥದ್ದು ಏನಾದ್ರು ಇದೆಯಾ ಅಂತ. ಅದ್ರ ಜೊತೆಗೆ ನಿಮ್ಮ ಈ ಒಂದು ವಾಹಿನಿಯ ಮುಖಾಂತರ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಎಲ್ಲ ಸದಸ್ಯರ ಕಲಾವಿದರ ಪರವಾಗಿ ನಾಳೆ ಸರ್ಕಾರಕ್ಕೂ ಕೂಡ ಮತ್ತು ಪೊಲೀಸ್ ಇಲಾಖೆಗೂ ಕೂಡ ಗೃಹ ಮಂತ್ರಿಗಳಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಆದಷ್ಟು ಬೇಗ ಈ ಒಂದು ನಮ್ಮ ಕಲಾವಿದರಿಗೆ
ಅನ್ಯಾಯ ಆಗಿದ್ರೆ, ನಿಜವಾದ ಅನ್ಯಾಯ ಆಗಿದ್ರೆ ನ್ಯಾಯಯುತವಾಗಿ ಅದನ್ನು ನ್ಯಾಯ ಕೊಡಿಸ್ಕೊಡ್ಬೇಕು, ಅದು ಶೀಘ್ರದಲ್ಲಿ ಆಗಬೇಕು ಅಂತ ನಾವು ಒಂದು ಆಗಲೇಬೇಕು ಖಂಡಿತವಾಗ್ಲೂ. ಯಾಕಂದ್ರೆ ಇಂಥ ಒತ್ತಡಗಳಾಗಲಿಲ್ಲ ಅಂತಂದ್ರೆ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಲಾವಿದರ ಸದಸ್ಯರ ಪರವಾಗಿ ಅದನ್ನು ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಓಕೆ ಮೇಡಮ್ ತಾವೇನು ಹೇಳ್ತೀರಿ? ದೊಡ್ಡವ್ರು ಹೇಳಿದ್ರು ಅವರೇ ಮನವಿ ತೊಗೊಂಡೋಗ್ಕೊಳ್ಳೋಣ ಎಲ್ರು ಅಂತ. ನೋಡಿ, ನಮಗಾಗಲಿ ಇವ್ರಿಗಿರೋಗೆಲ್ಲ ಕಾಳಜಿ ಅವ್ರ ಮನೆಯವ್ರಿಗಿಲ್ಲ. ಅದೊಂದು ತುಂಬ ಬೇಸರ ತರೋವಂಥದ್ದು. ಹಾಗೆ ಅವರು ಬ್ಲೇಮ್ ಮಾಡಿರೋದು ಅವ್ರು ನಮ್ಮ ಮೇಲೆ, ಫ್ರೆಂಡ್ಸ್ಗಳ ಮೇಲೆ, ಅದು ಬಹಳ ಬೇಸರ ತಂದಿದೆ. ಆ್ಯಂಡ್ ಹೇಮನ್ ವಿಷಯಕ್ಕೆ ನಾವೆಲ್ಲ ಫಸ್ಟ್ ಡೇಯಿಂದ ಬರ್ತಾಯಿದ್ದೀವಿ, ಅವಳ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನಕ್ಕಾಗಲಿ ನಿಮ್ಮ ಮೀಡಿಯಾ ಪ್ರಯತ್ನಕ್ಕಾಗಲಿ ಅವಳಿಗೆ ನ್ಯಾಯ ಸಿಗಬೇಕು. ಐ ಹೋಪ್ ನನಗೆ ಅವಳಿಗೆ ಅದಕ್ಕೆ ಯಾರು ಕಾರಣ ಅವ್ರಿಗೆ ಶಿಕ್ಷೆ ಆದಮೇಲೆ ಮತ್ತೆ ನಾವು ಇದೆಲ್ಲ ಸೇರಿ ಸಂತೋಷವಾಗಿ ಆಯ್ತಲ್ಲ ಒಬ್ರಿಗೆ ಶಿಕ್ಷೆ ಅಂತ ಖುಷಿ ಪಡೋದು ದಿನ ನಾನು ಕಾಯ್ತಾ ಇದ್ದೀನಿ. ಈ ರೀತಿ ಕೊನೆ ಆಗಲಿ, ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲರೂ ಹೇಳಿದ್ರು, ಅದು ಖುಷಿ ಆಯಿತು. ಕಿರುತೆರೆ ಕಲಾವಿದರಿಗೆ ಇದು ಮಾತ್ರ ಈ ದುರಂತ ಕೊನೆ ಆಗಲಿ. ಓಕೆ ಫೈನ್. ಅದೇ ನಾನು ಮೊದಲಿಂದ ಅದೇ ಅನ್ಕೋತಾ ಇರೋದು, ಬಲವಂತದ ಮದುವೆ ಅಂತ ಅವಳೇ ಹೇಳ್ದಾಗೆ ಇದು ಒಂದು ಆಗದೆ ಇದ್ದಿದ್ರೆ ಇವತ್ತು ಎಲ್ಲರೂ ಚೆನ್ನಾಗಿರ್ತಿದ್ರು. ಏನೋ ಅಲ್ಲಿ ಸ್ವಲ್ಪ ಗಲಾಟೆ ಆಗ್ತಿತ್ತು ಅದು ಇದು, ಬಟ್ ಎಲ್ಲರೂ ಚೆನ್ನಾಗಿರ್ತಿದ್ರು. ಸೊ ಈಗ ನಾವಂತೂ ಅವಳನ್ನು ಮಿಸ್ ಮಾಡ್ಕೊಂಡಿದ್ದೀವಿ. ಅವಳ ಮನೆಯವರೇ ಹೇಳೋ ಥರ ಅವಳಿಗೊಂದು ಒಳ್ಳೆ ರೀತಿಯಲ್ಲಿ ನ್ಯಾಯ ಸಿಗಲಿ ಅಂತ ಬಯಸ್ತೀನಿ ಅಷ್ಟೇ. ಎಲ್ಲರೂ ಯೋಚನೆ ಮಾಡ್ತಾರದು ಅದನ್ನೇ. ನೋಡೋಣ, ವೆಯ್ಟ್ ಮಾಡ್ತೀವಿ ಒಂದು ಒಳ್ಳೇದಾಗಲಿ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಧ್ಯಕ್ಷರು ಹೇಳಿದ್ದಾರೆ, ಈಗ ನಮ್ಮ ಅಧ್ಯಕ್ಷರು ನಾಳೆ ಎಲ್ಲ ಒಮ್ಮೆ ಮೆಮೊರಾಂಡಮ್ ಕೊಡ್ತೀವಿ ಆ ಥರ ಎಲ್ಲ ಅಂತ. ಸೊ ಅದು ಇನ್ನೊಂದು ಫೋರ್ಸ್ ಅಂತ ಅನ್ಕೊಳ್ತೀವಿ. ನಮ್ಮ ಕಡೆಯಿಂದ ನಮ್ಮ ಪರವಾಗಿ ನಾವು ನಮ್ಗಳ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಅಸೋಸಿಯೇಷನ್ ಮುಖಾಂತರ ಅದು ನಡೀತಾ ಇದೆ. ಒಂದು ಒಳ್ಳೇದಾಗಲಿ ಅಂತ ಒಂದು ಮನವಿಯ ಜೊತೆಗೆ ನಿರಂತರವಾದಂಥ ಒಂದು ಒತ್ತಡ ಕೂಡ ಇರಬೇಕು ಅಲ್ಲ. ಖಂಡಿತ ಒತ್ತಡ, ಮನವಿ ಅಂತಂದ್ರೆ ಯಾವತ್ತೂ ಬಿಟ್ಟಿಲ್ಲ. ನಮ್ಮ ಅಸೋಸಿಯೇಷನ್ ಎಲ್ಲ ರೀತಿಯಲ್ಲೂ ಅದೇ ರೀತಿ ನಡ್ಕೊಂಡು ಬಂದಿದೆ, ಅದೇ ರೀತಿ ಮಾಡ್ತೀವಿ. ತಾವೇನಿದ್ರಿ ಸರ್? ತುಂಬ ಸಂತೋಷವಾಗಿ. ಈಗ ಎಲ್ಲ ಅವ್ರ ಮನೆಯವರು, ಕುಟುಂಬದವರು ಆ ಹೆಣ್ಮಗುನ ಪರ ಇದ್ದಾರೋ ಇಲ್ವೋ ರಾಜ್ಯಕ್ಕೆ ನೀವು ತೋರಿಸ್ಕೊಡ್ತಿದ್ದೀರಿ. ಆದರೆ ಅವರ ಚಿತ್ರ ಕಲಾವಿದರದ ಒಂದು ಕುಟುಂಬ ಇದೆಯಲ್ಲ, ಆ ಕುಟುಂಬ ಈ ರಾಜ್ಯದ ಎಲ್ಲ ಕಲಾವಿದರ ಪರವಾಗಿ ಮುಂದೆ ನಿಲ್ಲುತ್ತೆ ಅನ್ನೋ ಕಾರಣಕ್ಕೆ ಈ ಹುಡುಗಿ ಪರವಾಗಿ ನಿಂತು ಹೋರಾಟ ನಡೆಸಿ ಅವರಿಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಆ ನ್ಯಾಯ ದೊರಕಲಿ ಅಂತೇಳಿ ನಾವು ಕೂಡ ಅದರ ಪರವಾಗಿ ನಿಂತ್ಕೊಳ್ತೀವಿ. ಅಜಿತ್, ಅದೇ ರಂಗನಾಥ್, ಹೇಮಶ್ರೀ ಒಬ್ಬ ಕಿರುತೆರೆ ನಟಿ, ಭಾಳ ಪಾಪ್ಯುಲರ್ ವ್ಯಕ್ತಿ, ಅದೆಲ್ಲ ಅಲ್ಲ. ಕಾನೂನಿನ ಪಾಲಿಗೆ ಅದೊಂದು ಹೆಬ್ಬಾಳ ಪೊಲೀಸ್ ಸ್ಟೇಷನ್ನ ಕ್ರೈಮ್ ನಂಬರ್ ಸೊ ಆ್ಯಂಡ್ ಸೊ, ಕೇಸ್ ನಂಬರ್ IPC ಸೆಕ್ಷನ್ 302 ಮಾತ್ರ. ಅಲ್ಲಿ ಸಾಕ್ಷಿಗಳು ನೋಡುತ್ತೆ, ಆದರೆ ಮನೆಯವರು ಮಾತಾಡ್ತಾ ಇರೋ ರೀತಿಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಕೇಸು ದಾರಿ ತಪ್ಪುತ್ತೆ ಅನ್ನುವಂಥ ಸಂಶಯ ಬರ್ತಾ ಇದೆ. ಓಕೆ, ಸೊ ಎಲ್ಲರ ಜೊತೆ ನಾವು ಮಾತಾಡಿದ್ವಿ. ಆದರೆ ಕೊನೆಗೆ ಅಜಿತ್ ಹೇಳಿದಂಥ ಮಾತು, ಯಾವುದಾದ್ರೂ ಒಂದು ಕೇಸಲ್ಲಿ ಬಹಳ ಕೇಸ್ ಗಟ್ಟಿಯಾಗಿ ನಿಲ್ಲುವಂಥದ್ದು ಯಾವಾಗ ಅಂದರೆ ಮನೆಯವರು ಯಾವುದೇ ಕಾರಣಕ್ಕೂ ಹಠ ಬಿಡದೇ ಹೋರಾಟ ಮಾಡಿದಾಗ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ರಾಗ ಬದಲಾಗ್ತಾ ಇದೆ. ಆದರೆ ಅಧ್ಯಕ್ಷರು ಹೇಳಿದರು, ಕಲಾವಿದರ ಸಂಘದವರು ಹೇಳಿದರು, ನಾವು ಅಷ್ಟು ಸುಲಭವಾಗಿ ಬಿಡೋದಿಲ್ಲ, ನಾವು ನಿರಂತರವಾದಂಥ ಒತ್ತಡವನ್ನು ಹಾಕ್ತೀವಿ ಅಂತ. ಸೊ ಇಂಥ ಒಂದು ಸ್ಥಿತಿ ಮತ್ತೆ ಯಾರಿಗೂ ಕೂಡ ಬರದೇ ಇರಲಿ ಅನ್ನುವಂಥದ್ದೇ ನಮ್ಮ ಪ್ರಾರ್ಥನೆ. ಅದಾಗಲಿ ಅಂತ ಹಾರೈಸ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.